ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಆಗಸ್ಟ್ 11 ಬಹಳ ವಿಶೇಷವಾಗಿರುವಂತಹ ಶಕ್ತಿಶಾಲಿಯಾಗಿರುವಂತಹ ಮಂಗಳವಾರ. ನಾಳೆಯ ಮಂಗಳವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ, ಮುಟ್ಟಿದ್ದೆಲ್ಲ ಚಿನ್ನ. ನೀವು ಮಾಡುವಂತಹ ಪ್ರತಿ ಕಾರ್ಯವು ಲಾಭದಿಂದ ತುಂಬಿರುತ್ತದೆ. ತಾಯಿ ಚಾಮುಂಡೇಶ್ವರಿಯ ನೇರವಾದ ಅನುಗ್ರಹ ನಿಮ್ಮ ಜೀವನಕ್ಕೆ ಅದೃಷ್ಟ, ಸಂಪತ್ತು ಮತ್ತು ನೆಮ್ಮದಿಯನ್ನು ತಂದುಕೊಡುತ್ತದೆ. ಹಾಗಾದರೆ ಸ್ನೇಹಿತರೆ, ಯಾವ ರಾಶಿಯವರು ಅತ್ಯಂತ ವಿಶೇಷವಾದ ಲಾಭವನ್ನು ಕಂಡುಕೊಳ್ತಾರೆ, ಯಾವ ರೀತಿಯ ಒಂದು ಅದೃಷ್ಟ ಇವರ ಕೈ ಹಿಡಿಯುತ್ತದೆ, ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರಿಗೆ ಎಲ್ಲ ಕೆಲಸಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭವನ್ನು ಕಂಡುಕೊಳ್ಳುವ ಸಮಯ ಶುರುವಾಗ್ತಾ ಇದೆ. ನೀವು ಪ್ರತಿ ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಸಾಧಿಸುತ್ತೀರಾ. ನಿಮ್ಮ ಹಲವಾರು ವರ್ಷಗಳ ಕನಸು ಸಂಪೂರ್ಣವಾಗಿ ನನಸಾಗುತ್ತದೆ. ನಿಮ್ಮ ಜೀವನದಲ್ಲಿ ಅದೃಷ್ಟ, ನೆಮ್ಮದಿ ಮತ್ತು ಶಾಂತಿ ತುಂಬಿರುತ್ತದೆ. ಕಷ್ಟಗಳಿಂದ ಪರಿಹಾರ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ನೇರವಾಗಿ ಲಾಭವನ್ನು ಪಡೆದುಕೊಳ್ತಕ್ಕಂತಹ ಸಂದರ್ಭ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡುವಂತಹ ಪ್ರತಿ ಕಾರ್ಯವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು, ಸಂಪತ್ತನ್ನು ಮತ್ತು ಲಾಭವನ್ನು ತಂದುಕೊಡುತ್ತೆ. ಆಫೀಸ್ ಕೆಲಸದಲ್ಲಿ ಉತ್ತಮವಾದ ಬಡ್ತಿಗೆ ನೀವು ಪಾತ್ರರಾಗ್ತೀರಾ. ನಿಮ್ಮ ಕೆಲಸವನ್ನು ಗಮನಿಸಿ ಹಿರಿಯ ಅಧಿಕಾರಿಗಳು ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಮಾಡ್ಬೋದು ಅಥವಾ ವಿದೇಶಿ ಕಂಪನಿಗಳಿಂದ ಆಫರ್ಗಳು ಬರ್ಬೋದು. ಈ ರಾಶಿ ಚಕ್ರದವರಿಗೆ ಜೀವನ ಸುಲಭವಾಗಿ ನಡೆಯುತ್ತೆ. ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಅತ್ಯಂತ ವಿಶೇಷವಾದ ಲಾಭ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಬೋದು. ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಯಶಸ್ಸನ್ನು ಸಾಧಿಸ್ತೀರಾ. ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಅತ್ಯುತ್ತಮ ಮತ್ತು ಲಾಭದಿಂದ ತುಂಬಿರುತ್ತೆ. ಹಾಗಾದರೆ ಸ್ನೇಹಿತರೆ, ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ಯಾವ ರೀತಿ ಒಂದು ವಿಶೇಷವಾದ ಪರಿಹಾರ ಮಾರ್ಗವನ್ನು ಅನುಸರಿಸಬೇಕು, ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಏಳು ಬೀಳು ಸಮಸ್ಯೆಗಳು, ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತವೆ. ಆದರೆ ಅವನ್ನೆಲ್ಲ ಎದುರಿಸೋಕೆ ಸಾಮರ್ಥ್ಯ, ಧೈರ್ಯವನ್ನು ನೀವು ಮನಸ್ಸಿನಿಂದ ಬರಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಧೈರ್ಯವೇ ನಿಮ್ಮ ಜೀವನದ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷ ನೆಮ್ಮದಿ ಮತ್ತು ಸಂತೋಷದಿಂದ ಜೀವನವನ್ನು ನಡೆಸ್ಬೋದು. ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಇನ್ನು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಮದುವೆ ಆಗದೆ ಇರುವಂಥವ್ರಿಗೆ ಉತ್ತಮವಾದ ವಿವಾಹದ ಪ್ರಸ್ತಾವನೆಗಳು ಬರುತ್ತದೆ. ನಿಮ್ಮ ಹಲವಾರು ವರ್ಷಗಳ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ. ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷ ಸಂಪೂರ್ಣವಾಗಿ ದೇವರ ಅನುಗ್ರಹ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೈ ಹಿಡಿಯುತ್ತದೆ. ಇಷ್ಟೆಲ್ಲ ಅದೃಷ್ಟವನ್ನು ಇವರು ಕಂಡುಕೊಳ್ತಾರೆ. ನೆಮ್ಮದಿಯನ್ನು ಬರಮಾಡ್ಕೊಳ್ತಾರೆ. ಲಾಭವನ್ನು ಒಂದು ವಿಶೇಷವಾಗಿ ಬರಮಾಡಿಕೊಂಡು ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ವಿಶೇಷವಾಗಿ ಸಂಪತ್ತನ್ನು ವೃದ್ಧಿಸಿಕೊಳ್ಳುವಂಥ ಈ ರಾಶಿಯವರಿಗೆ ಕಷ್ಟಗಳಿಗೆ ಜಾಗ ಇರೋದಿಲ್ಲ. ಆದರೆ ನೀವು ಮಾಡಬೇಕಾಗಿರುವ ಪರಿಹಾರಗಳು ಅಂದರೆ ಖಂಡಿತವಾಗಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಮಾಡಬೇಕು. ದಾನ ಧರ್ಮವನ್ನು ಮಾಡಬೇಕು, ಧ್ಯಾನ ಮಾಡಬೇಕು, ಮನಸ್ಸನ್ನು ಸಂತೋಷದಿಂದ ಶಾಂತಿಯಿಂದ ಇಟ್ಕೊಳ್ಬೇಕು. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ರಾಶಿಯವರಿಗೆ ಇನ್ನು ಮುಂದೆ ಸುಖ, ಸಂಪತ್ತು, ಅಭಿವೃದ್ಧಿ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗಳು, ಅಡೆತಡೆಗಳು, ಶತ್ರುಗಳ ಕಾಟ ಏನೇ ಬಂದರೂ ಕೂಡ ಎಲ್ಲವನ್ನ ಒಂದು ವಿಶೇಷವಾಗಿ ಎದುರಿಸೋಕೆ ಮುಂದಾಗಬಹುದು. ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಹಲವಾರು ವಿಶೇಷವಾದ ತಿರುವಿನಿಂದ ತುಂಬಿರುತ್ತದೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಮೇಷರಾಶಿ, ಮೀನರಾಶಿ, ಧನಸ್ಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.